ಭಾಳಷ್ಟು ಖುಷಿ ಆಯಿತು ಅವಾರ್ಡ್ ತೊಗೊಂಡು ನನಗೆ. ನನ್ನ ಜೀವನದಲ್ಲಿ ನಾನು ಭಾಳಷ್ಟು ಕಷ್ಟ ಬಿದ್ದು ಒಂದು ಒಳ್ಳೆ ರೀತಿಯಿಂದ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ನನ್ನ ತಾಯಿ ನನ್ನ ತಂದೆ ಇಬ್ಬರು ಸರ್ಕಾರಿ ನೌಕರರು. ನಾನು ಸಹ ಸರ್ಕಾರಿ ಸೇವೆಯಲ್ಲಿ ತೊಡಗಿಸ್ಕೊಂಡು ಸರ್ಕಾರಿ ನೌಕರ ಸಂಘ ರಾಮನಗರ ಜಿಲ್ಲೆಯಲ್ಲಿ 2ನೇ ಬಾರಿಗೆ ನಿರ್ದೇಶಕನಾಗಿ ಸಂಘಟನಾ ಕಾರ್ಯದರ್ಶಿಯಾಗಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ರಾಮನಗರದಲ್ಲಿ ಇದು ಒಂದು ದೇವರ ಒಂದು ದೊಡ್ಡ ಆಶೀರ್ವಾದ ಅಂತ ತಿಳ್ಕೊಳ್ತೀನಿ. ಸಮಾಜವರೆಗೂ ಅದನ್ನು ನಾನು ಕಾಪಾಡ್ಕೊಂಡು ಬರ್ತಾಯಿದ್ದೀನಿ. ಇದುವರೆಗೂ ಅದನ್ನು ನಮ್ಮ ಸಂಸ್ಥೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೆಟ್ಟು ಅದನ್ನು ನಾವು ಇವತ್ತವರೆಗೂ ಕಾಪಾಡ್ಕೊಂಡು ಬರ್ತಾಯಿದ್ದೀವಿ. ಹಾಗೇ ಬಡ ಮಕ್ಕಳು ಪ್ರತಿಯೊಬ್ಬರಿಗೂ ನಾನು ವರ್ಷಕ್ಕೊಮ್ಮೆ ಹೋಗಿ ಒಂದು 40 ಜನ ಅಥವಾ 50 ಜನಕ್ಕೆ ಊಟ ಕೊಡಿಸೋವಂಥದ್ದು ಅಂಧರ ಆಶ್ರಮ ಇದೆ ರಾಮನಗರ ಜಿಲ್ಲೆಯಲ್ಲಿ. ಅಲ್ಲೂ ಸಹ ವರ್ಷಕ್ಕೊಮ್ಮೆ ಹೋಗಿ ನಾನು ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸರ್, ಈ ಅವಾರ್ಡ್ ಕೊಟ್ಟಿದ್ದಾರೆ, ಅವ್ರಿಗೆ ಏನು ಹೇಳ್ತೀರಾ ಸರ್? ನಂದಿದುರ್ಗ ಬಾಲು ಅವರು ಭಾಳಷ್ಟು ವರ್ಷಗಳಿಂದ ನನಗೆ ಪರಿಚಿತರು. NSS ಕಾರ್ಯಕ್ರಮದಲ್ಲಿ NSS ಕೋಆರ್ಡಿನೇಟರ್ ಆಗಿ ಸಹ ನಾನು ಕಾರ್ಯನಿರ್ವಹಿಸಿದ್ದೆ. ಅಲ್ಲೂ ಸಹ ಬಂದು ನಮಗೆ ಬಹಳಷ್ಟು ಸಹಕಾರಿಯಾಗಿ ಕೆಲಸ ಮಾಡಿಕೊಟ್ಟು ಅವ್ರಿಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ. अल्लाह मुझे ये जो है ये बड़े इनाम से मुझे नवाज को ही इसमें और जो है अल्लाह के जो है रहम करम से हुज़ूर पाक सल्लल्लाहु अलैहि वसल्लम की जो है हमें उम्मत में होते हुए हम ये आज जो है प्रशस्ति दिया जा रहा है। इसमें हमारे कॉलेज में जो हमें काम कर को ही ये ख़ुद नंदीदुर्गा बालूगढ़ सर आको हमारे कॉलेज में जो हमें काम कर को ही मैं NSS अधिकारी के लिहाज से काम भी कर रहा हूँ और फिटर ट्रेड लेक्चरर के काम से भी जो है मैं उसमें ड्यूटी जॉब कर रहा हूँ। तो अल्लाह ताला का बेइंतहा शुक्रगुज़ार हूँ कि मैं सोच भी नहीं सका था कि इसमें जो है ये अल्लाह की तरफ से हमारा एक इनाम है कि तोहफ़ा है कि जैसा भी हमें ये परिसरा के पीछे हमें मेहनत करेंगे, ये जो है जो हमें जो झाड़ा ये क्या है ये पौधे जो भी हमें उसे उगाने में मदद कर रही है, इनसे भी हमें दुआ मिलची करने के जो है मुझे आज ये मालूम हो रहा है। जिससे हमें खाली एक उसके पीछे थोड़ा पानी डाल को उसकी देखभाल करती हैं, लेकिन उससे भी हम ना दुआ मिलचे उन्होंं भी हम ना इसके पीछे जो है दुआ करती करने का एक सबूत मुझे आज महसूस हो रहा है। मैं बेहद खुशी महसूस कर रहा हूँ आज कि अल्लाह ताला हम ना ये चीज़ से नवाजा। मैं तमाम हमारे मुसलमान भाइयों का भी शुक्रिया अदा करता हूँ और हमारे फैमिलीस आज आपको ही उन सब का भी मैं इसमें शुक्रिया अदा करता हूँ. ಶಂಕರ್ ಅಂತ, ನಾನು ಇಲ್ಲೇ ಬೆಂಗಳೂರವರು. ನಾನು ಇಂಡಸ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ನಾನು ಒಂದು 30 ಇಯರ್ಸಿಂದ ಎಲ್ಲರಿಗೂ ಇದು ಮಾಡ್ತಾಯಿದ್ದೀನಿ. ಮತ್ತು ಎಲ್ಲವೂ ಮಕ್ಕಳಿಗೆ ಅದೆಲ್ಲ. ಸರ್, ಇವತ್ತು ಅವಾರ್ಡ್ ಕೊಟ್ಟಿದ್ದಾರೆ ಅಲ್ವಾ, ಅವ್ರಿಗೆ ಏನು ಹೇಳ್ತೀರಾ? ಅವ್ರು ನೋಡ್ರಿ, ನಮ್ಮಂಥವ್ರು ಅವ್ರಿಗೆ ಬಂದ್ಬಿಟ್ಟು ಒಂದು ಪರಿಚಯ ಅಂತ ಬೇಕಾಗ್ತದೆ. ಆವಾಗ ಬಂದು ನಾವೆಲ್ಲ ಇಲ್ಲಿ ಏನು ಈ ನಮ್ಮ ಕರ್ನಾಟಕಕ್ಕೆ ಎಲ್ಲ ಇದು ಇಂಡಸ್ಟ್ರಿಗೆ ಇದೆಲ್ಲ ಮಾಡ್ತಾ ಇರೋದು ಬಂದ್ಬಿಟ್ಟು ನಮಗೆ ಯಾರಿಗೂ ಗೊತ್ತಾಗೋದಿಲ್ಲಲ್ವ. ಅವಾಗ ಇಂಥವ್ರು ಗೌರವಿಸಿದ್ದರಿಂದ ನಮಗೆ ಹೆಮ್ಮೆಯಾಗಿದೆ ಅಲ್ವಾ, ಅದಕ್ಕೆ ಹೆಮ್ಮೆಯಾಗಿದೆ. ಸರ್, ನಿಮ್ಮ ಇಂಡಸ್ಟ್ರೀಸ್ ಅವ್ರಿಗೆ ಏನು ಹೇಳ್ತೀರಾ ಸರ್? ನಮ್ಮ ಇಂಡಸ್ಟ್ರೀಸ್ ಬಗ್ಗೆ ಮಾಡಿ ಮುಂದೆ ಬಂದಿದ್ದೀರಾ, 30 ಜನ ಅಂತ ಏನು ಹೇಳ್ತೀರಾ? ಹೌದು, ಇದು ಬಂದ್ಬಿಟ್ಟು ತುಂಬ ಕಷ್ಟ. ಅದು ನಾನು ಸ್ಟಾರ್ಟಿಂಗ್ ನನ್ನ ಹತ್ರ ಏನೂ ಇರಲಿಲ್ಲ. ಆವಾಗ ಚಿಕ್ಕದು ಒಂದು ವೆಲ್ಡಿಂಗ್ ಶಾಪಿಂದ ಇವಾಗ ಇಷ್ಟು ದೊಡ್ಡ ಇಂಡಸ್ಟ್ರಿ ಕಟ್ಟಿದ್ದೀನಿ. ನಂದು ನ್ಯೂ ಏರ್ಪೋರ್ಟ್ ರೋಡಲ್ಲಿ ಇದೆ ಇವಾಗ, ಕಡಸೊನ್ನಪ್ಪನಹಳ್ಳಿ ಅಂತ. ಅಲ್ಲಿ ಸುಮಾರು ಉದ್ದಿಮೆಗೆ ಜಾಸ್ತಿ ಜನ ಮಕ್ಕಳಿಗೆ ಕೆಲಸ ಕೊಟ್ಟಿದ್ದೀನಿ. ಸ್ಟಾಫ್ಸ್, ವೆಲ್ಡರ್ಸ್ ಮತ್ತು ಫಿಟ್ಟರ್ಸ್ ಅದೆಲ್ಲ. ಈ ಥರ ಬಂದ್ಬಿಟ್ಟು ಜಾಬ್ ಆಪರ್ಚುನಿಟೀಸ್ ಬಂದು ಎಲ್ಲರೂ ಗೌರ್ಮೆಂಟ್ ಜಾಬ್ ಅಂತ ಹುಡ್ಕೊಂಡು ಹೋದರೆ ಅಸಾಧ್ಯ ಇಲ್ಲ. ಸಿಗೋವ್ರಿಗೆ ಸಿಗ್ತದೆ. ಇಲ್ಲಾಂದರೆ ನಾವೇ ಒಂದು ಏನಾದರೂ ಒಂದು ಮಾಡಿಕೊಂಡು ಇದರಲ್ಲಿ ನಾವು ಮುಂದುವರೆದ್ರೆ ತುಂಬ ದೊಡ್ಡ ಲೆವೆಲಲ್ಲಿ ಮಾಡ್ಬೋದು. ನಿಮ್ಮ ಹೆಸರು ಹೇಳಿ ಸರ್? ನನ್ನ ಹೆಸರು ಶಿವಶಂಕರ್, ರತ್ನಂ ಶಿವಶಂಕರ್. ಸಪೋರ್ಟ್ ತುಂಬ ಇದೆ. ಹೌದು, ನಮ್ಮ ಫ್ಯಾಮ್ಲಿ ಎಲ್ಲ ನನ್ನ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾಕಂದರೆ ನಾವೆಲ್ಲ ಊರಿಗೆ ಯಾವ ಕಡೆ ಒಂದು ಎಂಟರ್ಟೈನ್ಮೆಂಟ್ ಅಂತ ಎಲ್ಲೂ ಹೋಗೇ ಇಲ್ಲ. ಬೇರೆ ಇದೇ ಇಂಡಸ್ಟ್ರಿ ಅಂತ ಅದಕ್ಕೆ ಇದ್ದು ಮೊತ್ತ ನಮ್ಮ ಲೈಫೇ ಅದಕ್ಕೆ ಅರ್ಪಣಿಸಿದ್ದೀನಿ. ಥ್ಯಾಂಕ್ ಯು. ನಾನು ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತ ಹೇಳಿ, ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಡಾಕ್ಟ್ರೇಟ್ ಅವಾರ್ಡ್ ಇವತ್ತು ನನಗೆ ಸಂದಿದೆ. ಖಂಡಿತವಾಗಿ ನನಗೆ ಭಾಳ ಖುಷಿಯಾಗ್ತಾಯಿದೆ.
ಈ ಒಂದು ಯೂನಿವರ್ಸಿಟಿಯಿಂದ ನನಗೆ ಡಾಕ್ಟರೇಟ್ ಅವಾರ್ಡ್ ಆಗಿದೆ. ಕಳೆದ 45 ವರ್ಷಗಳ ಅವಿರತ ಶ್ರಮ ಮತ್ತು ಈ ಒಂದು ವೃತ್ತಿಯಲ್ಲಿ ನಾನು ಅನೇಕ ಕಷ್ಟ ಸಾಧ್ಯಗಳನ್ನು ದಾಟಿ ನಾನು ಮುಂದೆ ಬಂದಿದ್ದೀನಿ. ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ನಮ್ಮ ತಂದೆ ತಾಯಿಗಳಿಗೆ ಮತ್ತು ನಮ್ಮ ಗುರುಗಳಿಗೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಅಜ್ಜನವರಾಗಿರ್ತಕ್ಕಂಥ ವೇದಬ್ರಹ್ಮ ಗುಂಡಾಶಾಸ್ತ್ರಿಗಳಿಗೆ ಮತ್ತು ವಿಶೇಷವಾಗಿ ನನಗೆ ಯಜುರ್ವೇದ ಪಾಠವನ್ನು ಹೇಳಿಕೊಟ್ಟಿರ್ತಕ್ಕಂತಹ ವೇದಬ್ರಹ್ಮ ಶ್ರೀನಿವಾಸನ್ ರವರಿಗೂ ಕೂಡ ನಾನು ಈ ಮೂಲಕ ನಾನು ಕೃತಜ್ಞತೆಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ನಮ್ಮ ತಂದೆಯವರಿಗೆ, ನಮ್ಮ ತಾಯಿಯವರಿಗೆ ಮತ್ತು ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಅಜ್ಜ ನನಗೇನು ಜ್ಯೋತಿಷ್ಯ ಮತ್ತು ವಾಸ್ತು ಇದನ್ನೇನು ಕಲಿಸಿ ನನಗೆ ಈ ಒಂದು ವೃತ್ತಿಯಲ್ಲಿ ಅತ್ಯಂತ ಹೆಚ್ಚು ಮಾರ್ಪಾಟು ಮಾಡಿ ಮತ್ತು ಪುರಾತನವಾಗಿರ್ತಕ್ಕಂಥ ಶಾಸ್ತ್ರಗಳನ್ನು ಕಲಿಸಿ ನನಗೆ ಈ ಒಂದು ರೀತಿಯಲ್ಲಿ ಹೆಮ್ಮರವಾಗಿ ಬೆಳೆದಕ್ಕೆ ಮಾಡಿಕೊಟ್ಟಂತಹ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ವಿಶೇಷವಾಗಿ ಗ್ರೀನ್ ಪೀಸ್ ಸಮುದಾಯ ಮತ್ತು ಯೂನಿವರ್ಸಿಟಿ ಮತ್ತು ನಿಸರ್ಗ ಈ ಒಂದು ಸಂಸ್ಥೆಗಳಿಗೆ ನಾನು ವಿಶೇಷವಾಗಿ ಥ್ಯಾಂಕ್ಸ್ಗಳನ್ನ ಹೇಳೋಕ್ಕೆ ಬಯಸ್ತೀನಿ. ಮತ್ತು ನನ್ನ ಗುರುತಿಸಿ ಇವತ್ತು ದಿವಸ ಈ ಸಮಾರಂಭದಲ್ಲಿ ಸಂತೋಷ್ ಹೆಗ್ಡೆ ಅವರಿಗೆ ಮೂಲಕ ನನಗೆ ಈ ಒಂದು ಏನಿದೆ ಡಾಕ್ಟರೇಟ್ ಅವಾರ್ಡನ್ನು ಕೊಡಿಸಂಥ ಈ ಸಂಸ್ಥೆ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ನಾನು ಕೇಳೋದಕ್ಕೆ ಬಯಸ್ತೀನಿ. ನಿಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತ ಹೇಳಿ, ನಾನು ಮೈಸೂರಿನಿಂದ ಬಂದಿದ್ದೇನೆ. ಮೈಸೂರಿನ ಶ್ರೀರಾಮ್ಪುರದಿಂದ ನಾನು ಬಂದಿದ್ದೇನೆ, ವಿಶೇಷವಾಗಿ ಮೈಸೂರು. ಇವತ್ತು ಶುಕ್ರವಾರ, ಶುಭ ಶುಕ್ರವಾರ, ನಾನು ಆಫೀಸ್ ಪೂಜೆ ಮಾಡಿ ಮಾಡ್ತಾ ಇರ್ಬೇಕಾದ್ರೆ ನಂಗೆ ನೆನ್ನೆ ಹೇಳಿದರು ಈ ಥರ ಡಾಕ್ಟ್ರೇಟ್ ಅವಾರ್ಡು ಇದೆ ಮತ್ತು ನಿಸರ್ಗ ಡಾಕ್ಟ್ರೇಟ್ ಅವಾರ್ಡ್ ಇದೆ ಅಂತೇಳಿ ನನಗೆ ನೆನ್ನೆ ಹೇಳಿದರು. ಸಂಜೆ ಸುಮಾರು ಒಂದು 6 ಗಂಟೆ ಆಗಿತ್ತು. ಅಥವಾ ಲೋಕಲ್ GST ಆಫೀಸ್ ಇದೆ, ನಮ್ಮ ಯಾವುದೋ ಒಂದು ಮೀಡಿಯಾ ಮಾಡ್ತಾಯಿದ್ವಿ, ಮಾಸ್ ಮೀಡಿಯಾ ಅಂತೇಳಿ, ಅದಕ್ಕೆ ಸಣ್ಣ ಒಂದು ಡಿಸ್ಕಷನ್ ಹೋಗಿದ್ದೆ ಲಾಸ್ಟ್ ಟೈಮು ಚೆನ್ನೈಗೆ. ಆಗ ನನಗೆ ಹೇಳಿದ್ರು ಅಲ್ಲಿ ಯೂನಿವರ್ಸಿಟಿಯವರು, ನಿಮ್ಮನ್ನೇನೋ ಮಾಡಿ ಒಂದು ಅವಾರ್ಡ್ ಕೊಡಿಸ್ಬೇಕು ಅಂತ ನಮ್ಮ ಸಮಾಜದ ಡೈರೆಕ್ಟ್ ಹೇಳಿದರು. ಸರ್, ನಿಮ್ಮಿಂದ ನಾನು ಸಣ್ಣ ಮನುಷ್ಯ, ಇನ್ನೂ ನಿಮ್ಮಿಂದ ಎಷ್ಟೋ ಕಲಿಬೇಕು, ಮುಂದಕ್ಕೆ ನೋಡಿ ಸರ್ ಅಂತ ಇದು ಮಾಡಿದ್ದೆ. ಅವರು ಇಲ್ಲಿ ಬಂದು ಇಲ್ಲಿ ನಮ್ಮ ಈ ನಿಸರ್ಗ ಅಂತೇಳಿ ಯಾರು ಬಾಲುಗೌಡಿದ್ದಾರೆ ಅವ್ರನ್ನ ಕಂಡು ನನಗೆ ಈ ಥರ ಅವಾರ್ಡ್ ಕೊಡೋಕ್ಕೆ ನನಗೆ ಭಾಳ ಆಶ್ಚರ್ಯ ಆದೆ. ಗುರು ಅಂತೇಳಿ ಹೋದಾಗ ನಾನು ನಿದ್ದೆ ಜಾರಿದ್ದೆ. ಬೆಳಗ್ಗೆ ಎದ್ದು ನನ್ನ ಸ್ನೇಹಿತರಿಗೆಲ್ಲ ಫೋನ್ ಮಾಡಿ ನಾನು ಹೇಳಿ ಥ್ಯಾಂಕ್ಸ್ ಹೇಳಿ ಇದು ಮಾಡಿಕೊಟ್ಟಾಗ ನನಗೆ ಖುಷಿಯಾಯಿತು. ಇಲ್ಲಿ ಬಂದೆ ವೇದಿಕೆ ಹೋದಾಗ ನನಗೆ ನಿಸರ್ಗ ಡಾಕ್ಟರ್ ಅಂತೇಳಿ ನನಗೆ ಅವಾರ್ಡ್ ಕೊಟ್ಟಿದ್ದಾರೆ. ನೋಡಿ, ಮನುಷ್ಯನಿಗೆ ಏನೇ ಆಗ್ಬೋದು, ಖುಷಿ ಇದ್ದಾಗ ಅಂದರೆ ಇರುವೆ ಇದ್ದಾಗ ಇರುವೆ ಆಟೋಮೆಟಿಕ್ಕಾಗಿ ಹೋಗುತ್ತೆ. ತನ್ನ ಕಷ್ಟ ಇದ್ದಾಗ ಯಾರೂ ಬರೋಲ್ಲ. ನನಗೆ ಕಷ್ಟ ಇದೆ ಬನ್ನಿ ಸಹಾಯ ಮಾಡಿ ಅಂತ ಯಾರು ಹೇಳ್ಕೊಳ್ಳಲ್ಲ. ನನಗಿನ್ನೂ IAS ಆಫೀಸರ್ಸ್ ಆಗ್ಬೋದು ಅಥವಾ DC ಆಗ್ಬೋದು, ಮತ್ತೊಬ್ಬರ ಹೆಸರು, ಯಾಕೆಂದರೆ ನಮಗಿಂತ ದೊಡ್ಡವ್ರನ್ನ ಹೆಸರುಕೊಂಡು ಬೇಳೆಕಾಳು ಬೇಯಿಸುವಂಥ ಒಂದು ಜಯಮಾನ್ ನಂದಲ್ಲ. ಯಾವುದೋ ಒಂದು ಅಕೇಶನಲ್ಲಿ ಈಗ ಅವರು ದೊಡ್ಡ ವ್ಯಕ್ತಿಯಾಗಿದ್ದಾರೆ ಕರ್ನಾಟಕದಾದ್ಯಂತ. ಸುಮಾರು 10 ವರ್ಷ ಕಾಲ ನಾನು ಅವ್ರ ಜೊತೆ ಸೆಣಸಾಡಿದ್ದೆ. ರಾಮಾರಾವ್ ಅಂತ, ನಾನು ನೇವಿನಿಂದ ರಿಟೈರ್ ಆಗಿದ್ದಾನೆ. ಆ ನೇವಿನಲ್ಲಿ 15 ವರ್ಷ ಕೆಲಸ ಮಾಡಿ ಮತ್ತು ಆಮೇಲೆ ನಾನು ಬೇರೆ MNCನಲ್ಲಿ ಕೆಲಸ ಮಾಡಿ ನಾನು ಒಂದು 31 ಇಯರ್ಸ್ ಆಫ್ ಎಕ್ಸ್ಪೀರಿಯೆನ್ಸ್ ಇದೆ. ನಾನು ಇವತ್ತುವರೆಗೆ ಅಪ್ರಾಕ್ಸಿಮೇಟ್ಲಿ 24 ಡಿಗ್ರೀಸ್ ಮಾಡಿದ್ದೇನೆ, ಡಿಪ್ಲೊಮಾಸು, ಸರ್ಟಿಫಿಕೇಟ್ಸು ಇದೆಲ್ಲ ಮಾಡಿದ್ದೀನಿ. ಮತ್ತು ಯಾವಾಗಲೂ ನಮ್ಗೆ ಒಂದು ಡಿಫಿಷಿಯನ್ಸಿ ಫೀಲ್ ಆಗ್ತದೆ, ನನಗೆ ಡಾಕ್ಟರೇಟ್ ಸಿಕ್ಕಿಲ್ಲ, ಒಂದು ರಿಕ್ಸ್ಟ್ರೈಟ್ ಮಾಡಬೇಕು ಅಂತ. ಇವತ್ತು ನಮ್ಗೆ ತುಂಬ ಖುಷಿ ಆಗ್ತಾಯಿದೆ. ಇವತ್ತು ನಮಗೆ ಆನರರಿ ಡಾಕ್ಟರೇಟ್ ಸಿಕ್ಕಿತ್ತು. ಇಲ್ಲಿ ಇವತ್ತು ಪ್ರೋಗ್ರಾಮ್ನಲ್ಲಿ ಬಂದಿದ್ದೇನೆ. ನಮ್ಮ ಗುರುಗಳು ಅವರ ಮೆಂಟರ್ ಡಾಕ್ಟರ್ ಕುಮಾರಸ್ವಾಮಿ ಅಂತ, ಅವ್ರು ಈ ಥರ ನಿಮಗೆ ಸಿಕ್ಕಬೇಕು, ನೀವು ಎಲಿಜಿಬಲ್ ಪರ್ಸನ್ ಅಂತ ನಮಗೆ ರಿಕಮೆಂಡ್ ಮಾಡಿ ನಮಗೆ ಸಿಕ್ಕಿತ್ತು. ತುಂಬ ಖುಷಿ ಆಗ್ತಾಯಿದೆ. ನೇವಿ ಅವರು ಜನರಲಿ ನಿಮಗೆ ಸಿಕ್ಕೋದು ತುಂಬ ಕಷ್ಟ ಆಗ್ತಿದೆ. ಬ್ಯಾಂಗ್ಳೂರಿನಲ್ಲಿ ಬೇಕಾದರೆ ಲೆಸ್ ನೋನ್ ಫೋರ್ಸ್ ಅಂತ ಹೇಳ್ತಾರೆ ನೇವಿಗೆ. ನೇವಿ ಅವ್ರ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ಶಿಪ್ನಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಯಾವಾಗಲೂ ನಾನು ಶಿಪ್ ಸೈಲಿಂಗ್ ಮಾಡ್ತಾ ಇರುತ್ತೆ. ಶಿಪ್ನಲ್ಲಿ ಇವತ್ತು ತುಂಬ ಜನ ಬರ್ತಾ ಇದ್ದಾರೆ. ಈ ಥರ ಶಿಪ್ ಸರ್ವಿಸ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಇವತ್ತು ನಾನು ಗೈಡ್ ಮಾಡ್ತಾಯಿದ್ದೀನಿ. ನಾನು ಬೇರೆ ಸ್ಕೂಲ್ಸ್ನಲ್ಲಿ, ಕಾಲೇಜಿನಲ್ಲಿ ಹೋಗಿ ಅಲ್ಲಿ ನೇವಿ ಅಂದರೆ ಏನು, ನೇವಿ ಸರ್ವಿಸಸ್ ಹೇಗಿರುತ್ತೆ ಜನಗಳಿಗೆ ಗೊತ್ತಿರಬೇಕು ಅಂತ ನಾನು ಸುಮಾರು ಸ್ಕೂಲ್ಸ್ಗೆ, ಕಾಲೇಜಿಗೆ ಹೋಗಿ ಚೀಫ್ ಗೆಸ್ಟ್ ಆಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಇದು ಒಂದು ಸೇವೆ ನಾನು ಮಾಡ್ತಾಯಿದ್ದೀನಿ ರಿಟೈರ್ ಆದಮೇಲೂ. ಹಾಗೆ ನಾನು ಡಿಫೆನ್ಸ್ ಡೆಕಾರ್ಸ್ ರೆಡಿ ಮಾಡಿ ಎಲ್ಲ ಕಡೆ ನಾನು ಸಪ್ಲೈ ಮಾಡ್ತಾಯಿದ್ದೀನಿ. ಡಿಫೆನ್ಸ್ ಡೆಕಾರ್ ಅಂದರೆ ಆರ್ಮಿ, ನೇವಿ, ಏರ್ಫೋರ್ಸು, ಆಕ್ಸೆಸರೀಸು, ಅಪಾರಲ್ಸು ಅದೆಲ್ಲ ರೆಡಿ ಮಾಡಿ ನಾನು ಒಂದು ಸರ್ವಿಸ್ ಥರ ಎಲ್ಲರಿಗೂ ನಾನು ಕೊಡ್ತಾಯಿದ್ದೀನಿ. ಮತ್ತು ನಾನು ಪ್ರಮೋಷನಲ್ ಐಟಮ್ಸು, ಕಾರ್ಪೊರೇಟ್ ಗಿಫ್ಟ್ಸ್ ಮಾಡ್ತಾಯಿದ್ದೀನಿ. ನಮ್ಮ ಕಂಪನಿ ಹೆಸರು ಇಂಡಿಯಾ ಬಿನ್ಸ್ ಅಂತ, ಅದು ಲಾಲ್ಬಾಗ್ನಲ್ಲಿದೆ. 5 ಇಯರ್ಸಲ್ಲಿ ನಾನು ಸರ್ವಿಸ್ ಮಾಡೋದಕ್ಕೆ ನಾನು ಸರ್ವಿಸ್ ಮಾಡಿ ಎಲ್ಲರಿಗೂ ನಾನು ಒಂದು ಒಳ್ಳೆ ಸರ್ವಿಸ್ ಕೊಡ್ತಾಯಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ನಾನು ಕುಮಾರಸ್ವಾಮಿ ಅಂತ, ಮಾಜಿ ಸೈನಿಕರ ಅಧ್ಯಕ್ಷ.
ಅದಲ್ದಿರ ಡಾಕ್ಟರೇಟ್ ಆಗಿರುವಂಥ ವ್ಯಕ್ತಿ, ಕನ್ನಡ ರಾಜ್ಯೋತ್ಸವ ಪುರಸ್ಕೃತ. ನಮ್ಮ ಅನಿಸಿಕೆ ಏನಂದರೆ, ಸೈನಿಕರು ಹೊರಗಡೆ ಬರೋಲ್ಲ, ಏನು ಇರಲ್ಲ ಅಂತ ಏನು ಹೇಳ್ತಾರೆ, ಅದನ್ನೆಲ್ಲ ಹೋಗ್ಲಾಡ್ಸೋಕ್ಕೆ ನಾವೆಲ್ಲ ಸೈನಿಕರನ್ನ ನಾನು ಅಧ್ಯಕ್ಷನಾದ ಮೇಲೆ ಪ್ರತಿಯೊಬ್ಬರನ್ನು ಒಳಗಡೆ ಇನ್ವಾಲ್ವ್ಮೆಂಟ್ ಮಾಡಿ ಸಮಾಜಕ್ಕೆ ಒಳಿತಾದಂಥ ಕೆಲಸ, ಸಮಾಜಕ್ಕೆ ಈಗ ಎಲ್ಲೇ ಫ್ಲಡ್ ಆದರೆ ನಾವು ಇಮಿಡಿಯೇಟ್ಲಿ ಅಲ್ಲೇ ಹೋಗಿ ಸ್ವಲ್ಪ ಆದರೂ ಕೆಲಸ ಮಾಡ್ತೀವಿ. ಯಾಕಂದರೆ ನಮ್ಮಲ್ಲಿ ಆ ಥರ ಟ್ರೈನಿಂಗ್ ಆಗಿರುತ್ತೆ. ಆ ಟ್ರೈನಿಂಗ್ ಆಗಿರೋದ್ರಿಂದ ಆ ಥರ ಕೆಲಸ ಮಾಡಿ ಅವ್ರನ್ನ ಅವ್ರಿಗೆ ಸರ್ವಿಸ್ ಕೊಡ್ತೀವಿ. ಇದು ಅದೇ ಥರ ಯಾರಾದರೂ ಮಿಲ್ಟ್ರಿಗೆ ಹೋಗಬೇಕು ಅಂತ ಯಂಗ್ಸ್ಟರ್ಗಳಿತ್ತು ಅಂದರೆ ಅವರಿಗೆ ಆದಂಥ ಅಕಾಡೆಮಿಗಳು ಇದೆ. ಆ ಅಕಾಡೆಮಿ ದಾರಿ ತೋರಿಸ್ತೀವಿ. ಅದಲ್ಲದೆ ಇಲ್ಲಿ ನಾವು ಫ್ರೀ ಟ್ರೈನಿಂಗ್ ಮಾಡ್ತೀವಿ. ಅವ್ರಿಗೆ ಫ್ರೀ ಟ್ರೈನಿಂಗ್ ಮಾಡಿ ಅವ್ರನ್ನ ಏನೇನು ಅವ್ರಿಗೆ ನಿಮಗೆ ಬೇಕಾಗುತ್ತೆ, ನೀವು ಮಿಲ್ಟ್ರಿ ಸೇರಬೇಕು ಅಂದರೆ ಏನೇನೆಲ್ಲ ಕೆಲಸ ಮಾಡಬೇಕು ಅಂತ ನಾವು ಅದನ್ನು ಹೇಳ್ಕೊಡ್ತಾ ಇರ್ತೀವಿ. ಜೈ ಹಿಂದ್. ನನ್ನ ಹೆಸರು ಹವಲ್ದಾರ್ ಶರವಣ ಅಂತ. ಕಾರ್ಗಲಲ್ಲಿ ಬಂಕರನ್ನು ಉಡಾಯಿಸಿ 8ರಿಂದ 10 ಶತ್ರುಗಳನ್ನ ಹೊಡೆದು ಇಲ್ಲಿ ನಮ್ಮ ಕರ್ನಾಟಕ ಜನತೆಗೆ ಇವಾಗ ಸೇವೆ ಸಲ್ಲಿಸ್ತಾ ಸಮಾಜ ಸೇವೆಯಲ್ಲಿ ಇವತ್ತು ನನಗೆ ಡಾಕ್ಟ್ರೇಟ್ ಪ್ರಶಸ್ತಿಯನ್ನು ಕೊಟ್ಟರು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿಸರ್ಗ ಡಾಕ್ಟ್ರು ಅನ್ನೋವಂಥದ್ದು, ಇವರು ಹಲವಾರು ಸಮಾಜಮುಖಿ ಮಾಡ್ತಕ್ಕಂಥ ಜನತೆಗೆ ಬಂದು ಕರ್ನಾಟಕದಲ್ಲಿ 6 ಕೋಟಿ ಜನ ಇದ್ದಾರೆ. ಇದರಲ್ಲಿ ಹುಡುಕಿ ಸರ್ಕಾರ ಎಲ್ಲರಿಗೂ ಪ್ರಶಸ್ತಿಗಳನ್ನ ಕೊಡೋಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಪ್ರತಿಯೊಂದು ವಿಭಾಗದಲ್ಲಿನೂ ಇವರೇ ಮತ್ತು ನಿಸರ್ಗ ಡಾಕ್ಟರ್ ಅಂತ ಹೇಳ್ಬಿಟ್ಟು ಒಂದು ಸಂಸ್ಥೆಯಿಂದ ಒಂದು ಮಾರ್ಗದ ಇವತ್ತು ಸಂತೋಷ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸೈನಿಕರಲ್ಲೂ ಈ ಥರ ಸಮಾಜಮುಖಿ ಸೇವೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಅನ್ನೋದನ್ನು ಗುರುಸೋಕ್ಕೆ ಸರ್ಕಾರ ಹಲವಾರು ಸಮಯದಲ್ಲಿ ನೋಡ್ತೀವಿ, ಅದು ಸರ್ಕಾರ ಯಾವುದು ಗುರುಸಲ್ಲ. ಅಂಥದ್ರಲ್ಲಿ ಇಂಥ ಸಂಸ್ಥೆಗಳು ನಿಜವಾಗ್ಲೂ ಹೇಳ್ತಾನೆ ಯುವಚೇತನೆ ಅಂತ ಏನು ಸಂಸ್ಥೆ ಇದೆಯಲ್ಲ, ಇದು ಗುರುತಿಸಿ ಏನು ಮಾಡಿದ್ದಾರೆ ಅಂದರೆ ಡಾಕ್ಟ್ರೇಟ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಈ ಸಂಸ್ಥೆಗೆ ಎಲ್ಲ ಒಳ್ಳೆಯದಾಗಲಿ, ಇದೇ ರೀತಿ ಎಲ್ಲ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಲಿ. ಸರ್ಕಾರದಲ್ಲಿ ನಿಜವಾಗ್ಲೂ ಮುಂದಿನ ಜನತೆಗಳಲ್ಲಿ ಮುಂದಿನ ಯುವಕರಲ್ಲಿ ಒಳ್ಳೆ ಸೇವೆಗಳನ್ನು ಸಲ್ಲಿಸೋವಂಥ ಗುಣ ಬರಲಿ ಅಂತ ಹೇಳಿ 2 ಮಾತನ್ನು ಹೇಳಿ ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯ ಯುವಚೇತನ ಯೋಜನಾ ಕೇಂದ್ರ ಇಂದು ತನ್ನ ಪ್ರಾರಂಭದ ಅಂಬೆಗಾಲಿಡುವ ದಿನಗಳಿಂದ 43 ವರ್ಷಗಳಿಗೆ ಪಾದಾರ್ಪಣೆ ಮಾಡಿದೆ. ಇದು ಯುವಜನರ ಒಂದು ನೆಚ್ಚಿನ ಗುಬ್ಬಚ್ಚಿಗೂಡಾಗಿತ್ತು ಒಂದು ಕಾಲದಲ್ಲಿ. ಇಂದು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಂಚಾರವನ್ನು, ದಕ್ಷಿಣ ಆಫ್ರಿಕಾದಲ್ಲಿ ಪ್ರವಾಸವನ್ನು ಮಾಡಿ, ಶ್ರೀಲಂಕಾದಲ್ಲಿ, ಮಾಲ್ಡೀವ್ಸಲ್ಲಿ, ಎಲ್ಲ ಕಡೆ ಸಾರ್ಕ್ ದೇಶಗಳಲ್ಲಿ ಸುತ್ತಿರುವ ಒಂದು ಬಳಗ ಆಗಿದೆ. ಈ ಒಂದು ಸಂಘಟನೆಗೆ ಇಂದು ಗೌರವ ರಾಜ್ಯಾಧ್ಯಕ್ಷರಾಗಿ ನಾಡೋಜ ಡಾಕ್ಟರ್ ಉಡುಪಿ ಕೃಷ್ಣ ಅವರು ರಾಜ್ಯಾಧ್ಯಕ್ಷರಾಗಿದ್ದರೆ, ಇದರ ಬೇರೆ ಘಟಕೃತಿ, ಶಿಕ್ಷಣ, ಚಿಂತನೆ, ಪ್ರಗತಿ, ಹೋರಾಟಮಯ ಹಾದಿಯಲ್ಲಿ ಒಂದು ಸೈದ್ಧಾಂತಿಕ ಪ್ರಾಯೋಗಿಕ ಶಿಕ್ಷಣವನ್ನು ನೀಡ್ತಾಯಿದ್ದೀವಿ. 15 ಕೋಟಿಗೂ ಹೆಚ್ಚು ಜನರಿಗೆ ಸಿವಿಲ್ ಡಿಫೆನ್ಸ್ ತರಬೇತಿಯನ್ನು ನೀಡಿದ್ದೇವೆ. ಕೇಂದ್ರ ಸರ್ಕಾರದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳು ಈ ಒಂದು ಬಳಗಕ್ಕೆ ಬಂದಿದೆ. ಅದು ರಾಜ್ಯ ಯುವ ಪ್ರಶಸ್ತಿ ಆಗ್ಬೋದು, ನಾಡಪ್ರಭ ಕೆಂಪೇಗೌಡ ಆಗ್ಬೋದು, ಹಾಗೆಯೇ ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ 3 ಬಾರಿ ಈ ಬಳಗಕ್ಕೆ ಬಂದಿದೆ. ಹಾಗೂ ಪದ್ಮಶ್ರೀ ನಮ್ಮ ಗೌರವ ಸಲಹಾ ಮಂಡಳಿಯಲ್ಲಿ ಇದ್ದವರು 3 ಜನ ಭಾಜನರಾಗಿದ್ದಾರೆ. ಅದರಲ್ಲಿ HN ಅವ್ರನ್ನ ನೆನಿತೀನಿ, ಡಾಕ್ಟರ್ MC ಮೋದಿ ಆಗ್ಬೋದು, ಹಾಗೆಯೇ ಪದ್ಮಶ್ರೀ ಆರಾಧ್ಯವರಾಗ್ಬೋದು. ಹಾಗೂ ನಾಡೋಜರಲ್ಲಿ ಇತ್ತೀಚೆಗೆ ನಮ್ಮ ಷಡಕ್ಷರಿಯವರು ಕೂಡ ಇದ್ದಾರೆ. ಬಸವ ವೇದಿಕೆ ಸಂಸ್ಥಾಪಕರಾದಂತಹ ಡಾಕ್ಟರ್ C ಸೋಮಶೇಖರ, KVR ಟಾಗೋರ್, ಬೋರ್ಕರ್, ಬರ್ಮನ್, ಅನೇಕ ಅಧಿಕಾರಿಗಳು ಇಂದಿನ ದಿನದವರೆಗೂ ಕೆಲಸ ಮಾಡಿದ್ದಾರೆ. ಇದು ರಾಜಕೀಯೇತರ ಯಾವುದೇ ಧರ್ಮದ ಪರವಾಗಲಿ ಇರುವಂಥ ಸಂಘಟನೆಯಲ್ಲ. ನಮ್ಮ ಮೂಲ ಪರಿಸರವನ್ನು ಸಂರಕ್ಷಣೆ ಮಾಡೋದು. ಈ ದಿನ 15 ಜನರಿಗೆ ಗೌರವ ಡಾಕ್ಟರೇಟ್, 40 ಜನರಿಗೆ ನಿಸರ್ಗ ಡಾಕ್ಟರೇಟ್ ಪುರಸ್ಕಾರವನ್ನು ನೀಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಮಾದರಿ ಕಾರ್ಯಕ್ರಮವಾಗಿದೆ.